ಅತಿ ಕಡಿಮೆ ಬಜೆಟ್ನಲ್ಲಿ ಕರ್ನಾಟಕದ ಮೋಸ್ಟ್ ಪಾಪ್ಯುಲರ್ ಹಾಗೂ ಟ್ರಸ್ಟೆಡ್ ಬ್ರ್ಯಾಂಡ್ ನಂದಿನಿ ಮಿಲ್ಕ್ ಪಾರ್ಲರ್ ನ ಸ್ಟಾರ್ಟ್ ಮಾಡಿ ಹಣ ಗಳಿಸಬೇಕಾ? ಸಂಪೂರ್ಣ ಮಾಹಿತಿಯನ್ನು 1 ನಿಮಿಷದೊಳಗೆ ಕೊಡ್ತೀವಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಂದಿನಿ ಮಿಲ್ಕ್ ಪಾರ್ಲರ್ ನ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಫಸ್ಟ್ ಗೆ ಫ್ರಾಂಚೈಸಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿ KMF ಗೆ ಸಬ್ಮಿಟ್ ಮಾಡಬೇಕು. ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಅವಕಾಶ ಇದೆ. ಆಫ್ಲೈನ್ ಇಸ್ ಅ ಬೆಟರ್ ಆಪ್ಷನ್. 100 ರಿಂದ 200 ಸ್ಕ್ವೇರ್ ಫೀಟ್ ಜಾಗನ ನೋಡಿ ಓನರ್ ಜೊತೆಗೆ ರೆಂಟ್ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಆ ಜಾಗದಿಂದ 100 ರಿಂದ 200 ಮೀಟರ್ ಒಳಗಡೆ ಯಾವುದೇ ಇನ್ನೊಂದು ಮಿಲ್ಕ್ ಪಾರ್ಲರ್ ನಂದಿನಿದೆ ಇರಬಾರದು. ನಂತರ KMF ನಿಂದ ಅಧಿಕಾರಿಗಳು ಬಂದು ಜಾಗನ ಪರಿಶೀಲನೆ ಮಾಡಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ರೆ ಹೇಳ್ತಾರೆ. ನಂತರ ನಿಮಗೆ ಅಪ್ರೂವಲ್ ಕೊಡ್ತಾರೆ. ಅದರ ನಂತರ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, GST ನಂಬರ್, FSSAI ಸರ್ಟಿಫಿಕೇಟ್, ಲೋಕಲ್ ಮುನ್ಸಿಪಾಲಿಟಿ ಕ್ಲಿಯರೆನ್ಸ್, ರೆಂಟ್ ಅಗ್ರಿಮೆಂಟ್ ಈ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಬೇಕು. ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ್ಮೇಲೆ ನೀವು ಬ್ಯಾಂಕ್ ಅಲ್ಲಿ 20,000 FD ಇರಬೇಕು. ಫೈನಲ್ ಆಗಿ ನಿಮ್ಮ ಮತ್ತೆ KMF ನಡುವೆ ಅಗ್ರಿಮೆಂಟ್ ಆಗಿ ನಿಮಗೆ ಫ್ರಾಂಚೈಸಿ ಪರ್ಮಿಷನ್ ಸಿಗುತ್ತೆ. ಫ್ರಾಂಚೈಸಿ ಅಪ್ಲಿಕೇಶನ್ ಫಾರ್ಮ್ ಗಾಗಿ ಕರ್ನಾಟಕದಲ್ಲಿರೋ 14 KMF ಕಾರ್ಪೊರೇಟ್ ಆಫೀಸ್ ಗಳನ್ನ ನೀವು ವಿಸಿಟ್ ಮಾಡಬಹುದು. ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ನಿಮ್ಮ ಹತ್ತಿರದ ಆಫೀಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಟೋಟಲ್ ಆಗಿ ಮಿಲ್ಕ್ ಪಾರ್ಲರ್ ನ ಸೆಟಪ್ ಮಾಡೋಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಬೇಕಿದ್ದವರು ಕಾಸ್ಟ್ ಅಂತ ಕಮೆಂಟ್ ಮಾಡಿ. ನಾವು ನಿಮಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತೀವಿ. ನೀವು ನಮ್ಮನ್ನು ಫಾಲೋ ಮಾಡಿದ್ರೆ ಮಾತ್ರ ಮೆಸೇಜ್ ಕಳ್ಸಕ್ಕಾಗುತ್ತೆ. ಆದ್ರಿಂದ ಫಾಲೋ ಮಾಡಿ, ಕಮೆಂಟ್ ಮಾಡಿ.